ಇನ್ನು ನೀಟ್ ವಿಚಾರವಾಗಿ ವಿದ್ಯಾರ್ಥಿಗಳು ಪ್ರತಿಭಟಿಸ್ತಾ ಇದ್ದಂಥದ್ದು ಹೌದು. ಒಂದು ಹೆಳೆ ನೀಟ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಆಗಿದ್ರು ಕೂಡ ವಿದ್ಯಾರ್ಥಿಗಳಲ್ಲಿ ಬೇಸರ ಮೂಡಿಸಿದಂಥ ಬಹಳಷ್ಟು ಸಂಗತಿಗಳಿತ್ತು. ಅದನ್ನು ಅವ್ರ ಮೇಲಿನ ಮೇಲೆ ಹೇಳ್ಕೊಳ್ತಾ ಇದ್ರು. ಅದರಲ್ಲಿ ಒಂದು ಅತಿ ಮುಖ್ಯ ಅಂತ ಅಂದರೆ ಪ್ರತಿಯೊಂದಕ್ಕೂ ಧರ್ಮ ತರಬೇಡಿ. ಏನಾದ್ರು ತಪ್ಪಾಗಿದ್ದಂಥದನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನೀನು ಹಿಂದೂ ನಾ ಮುಸ್ಲಿಮಾ ಅನ್ನೋದು, ಏನಾದ್ರು ಪ್ರಶ್ನೆ ಮಾಡಿದ್ರೆ ನೀನು ದೇಶದ್ರೋಹಿ ಅನ್ನೋದು, ಇದನ್ನೆಲ್ಲ ಮಾಡಬೇಡಿ ಅನ್ನುವಂಥದ್ದೇ ಅವರ ಮೇಲಿನ ಮೇಲೆ ಅವರ ಒಕ್ಕೊರಲಿನ ಒಂದು ಅಭಿಪ್ರಾಯ ಆಗಿತ್ತು. ಕೆಲ ನಾಯಕರುಗಳಿಗೆ ಅದು ಇನ್ನೂ ತಲೆಗೆ ಹೋಗ್ತಾ ಇಲ್ಲ. ಎಕ್ಸಾಂಪಲ್ ಸಿ ಟಿ ರವಿ ಅವ್ರ ವಿಚಾರವಾಗಿ ತಿಳ್ಕೊಳ್ಳಿ. ಪ್ರತಿಭಟನೆ ಮಾಡ್ತಾ ಇದ್ದಂಥದ್ರಲ್ಲಿ ಮುಲ್ಲಾಗಳಿಗೆ ಏನು ಕೆಲಸ? ಅವ್ರು ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟರು. ಅದಾದ ನಂತರದಲ್ಲಿ ಸಿ ಟಿ ರವಿಯವರು ಹಿಂದೆ ಇಂಗ್ಲೀಷು ಹಿಂದಿ ಮಾತನಾಡ್ತಾ ಇದ್ದಿದ್ದು, ನಿಮ್ಮ ಎದೆ ಸೀಳಿದ್ರೆ ಎಷ್ಟು ಅಕ್ಷರ, ಈ ಥರದ್ದೆಲ್ಲ ಟ್ರೋಲು ಮತ್ತೊಂದು ಭಾಳಷ್ಟೆಲ್ಲ ನಡೀತಾ ಇತ್ತು. ಅದೆಲ್ಲ ಒಂದು ಭಾಗ. ಈಗ ಅವ್ರ ವಿರುದ್ಧ FIR ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ನೋಟಿಸ್ ಅಂಟಿಸೋದಕ್ಕೆ ಪೊಲೀಸರು ಹೋದಂಥ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮನೆ ಉಂಟಾಯಿತು. ಈ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡೆಲ್ಲಿಲಿ ಗಲಾಟೆ ಕಮ್ಮಿ ಆಗಿದ್ರು ಕೂಡ ರಾಜ್ಯದಲ್ಲಿ ಈ ವಿಚಾರವಾದ ರಾಜಕೀಯ ಬಹಳ ಜೋರಾಗಿ ನಡೀತಾ ಇದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಂಗೆ ರಿಪೋರ್ಟ್ ನೋಡ್ಕೊಂಬೋಣ. ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ, ಮೋದಿ ಹಠಾವಂತೆ. ನಿನ್ನ ಎದೆ ಸೀಳಿದ್ರೆ 3 ಅಕ್ಷರ ನಿಮ್ಮ ಎದೆ ಒಳಗಡೆ ಇಲ್ಲ. ಇದೇ ಮಾತು ಬಿಜೆಪಿ ಪರಿಷತ್ ಸದಸ್ಯ ಸಿ.ಟಿ. ರವಿ ಆಡಿದ ಇದೇ ಮಾತು ಈಗ ವಿವಾದದ ಕಿಡಿ ಹೊತ್ತಿಸಿದೆ. ಚಿಕ್ಕಮಗಳೂರಿನ ಸಿ.ಟಿ. ರವಿ ನಿವಾಸದ ಬಳಿ ಇವತ್ತಂತೂ ಹೈ ಡ್ರಾಮವೇ ನಡೆದು ಹೋಗಿದೆ. You are insulting the IO. You are obstructing my duty. ಮುಲ್ಲಾನಿಗೂ ನೀಟ್ ಎಕ್ಸಾಮ್ ಅಂದಹಾಗೆ ಮೊನ್ನೆ ಅಂದ್ರೆ ಜುಲೈ 24ರಂದು ಚಿಕ್ಕಮಗಳೂರಿನಲ್ಲಿ ನಡೆದಿದ್ದ ಪ್ರತಿಭಟನೆ ವೇಳೆ ಸಿ.ಟಿ. ರವಿ ನೀಟ್ ಅಕ್ರಮ ಖಂಡಿಸಿ ದೆಹಲಿಯಲ್ಲಿ ನಡೆದ ಪ್ರತಿಭಟನೆ ಕುರಿತು ತಮ್ಮ ಆಕ್ರೋಶ ಹೊರಹಾಕಿದ್ರು. ಆವೇಶದ ಭರದಲ್ಲಿ ಎದೆ ಸೀಳಿದ್ರೂ 3 ಅಕ್ಷರ ಇಲ್ಲ, ಮುಲ್ಲಾನಿಗೂ ನೀಟ್ಗೂ ಏನ್ ಸಂಬಂಧ ಅಂತ ಪ್ರಶ್ನಿಸಿದ್ರು. ಈ ಮಾತಿನ ವಿರುದ್ಧ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿತ್ತು. ಚಿಕ್ಕಮಗಳೂರಿನ ಬಸವನಹಳ್ಳಿಯಲ್ಲಿರುವ ಸಿ.ಟಿ. ರವಿ ನಿವಾಸಕ್ಕೆ ಪೊಲೀಸರು ಬಂದಿದ್ರು. ಆದರೆ ನೋಟಿಸ್ ಪಡೆಯೋದಕ್ಕೆ ಸಿ.ಟಿ. ರವಿ ನಿರಾಕರಿಸಿದ್ರು. ಆಕ್ರೋಶದಿಂದಲೇ ನೋಟಿಸ್ ಬಿಸಾಕಿದ್ರು. ನಾಳೆ ಡೇಟ್ ಬರಕ್ಕಾಗಲ್ಲ ಅಂತ ಒಂದು ಎಕ್ಸ್ಟೆನ್ಷನ್ ಕೊಡಿ, ಇದರಲ್ಲಿ ಮಾಡಿ ಚೆಕ್ ಮಾಡಿ, ಏನಾಗುತ್ತೆ ಅವರು ನಿಮ್ಗೆ ಏನ್ರಿ ಅಷ್ಟು ಬೇಗ ಅರೆಸ್ಟ್ ಮಾಡಲೇಬೇಕು ಅಂತ ಬಂದಿದ್ದೀರಾ ಈ ವೇಳೆ ಪೊಲೀಸರನ್ನ ಸುತ್ತುವರೆದ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ರು. ಆಗ ಸಿಟ್ಟಿಗೆದ್ದ ತನಿಖಾಧಿಕಾರಿ ಅಭಯ್ ಪ್ರಕಾಶ್, ನೀವು ಕಾನೂನಿಗೆ ಅವಮಾನ ಮಾಡ್ತಿದ್ದೀರಿ ಅಂತ ಅಸಮಾಧಾನ ಹೊರಹಾಕಿದ್ರು. ಈ ಹೈ ಡ್ರಾಮಾ ಇಷ್ಟಕ್ಕೆ ನಿಲ್ಲಿಲ್ಲ. ಪೊಲೀಸರು ಸಿ.ಟಿ. ರವಿ ನಿವಾಸಕ್ಕೆ ನೋಟಿಸ್ ಅಂಟಿಸಿದ್ರೆ ಕಾರ್ಯಕರ್ತರು ಅದನ್ನೂ ಕಿತ್ತೆಸೆದ್ರು. ಇನ್ನು ತಮ್ಮ ವಿವಾದಾತ್ಮಕ ಹೇಳಿಕೆ ಬಗ್ಗೆ ಮಾತನಾಡಿದ ಸಿ.ಟಿ. ರವಿ ವಿಡಿಯೋವೊಂದನ್ನ ತೋರಿಸಿದ್ರು. ಆ ವಿಡಿಯೋದಲ್ಲಿ ಅನ್ಯ ಕೋಮಿನ ವ್ಯಕ್ತಿಯೊಬ್ಬ ವಾಹನಕ್ಕೆ ಬೆಂಕಿ ಇಡ್ತಿದ್ದಾನೆ. ಈ ವಿಡಿಯೋ ತೋರಿಸಿದ ಸಿ.ಟಿ. ರವಿ, ನಾನು ನೀಟ್ ಹೋರಾಟದ ಈ ವ್ಯಕ್ತಿ ಬಗ್ಗೆ ಮಾತನಾಡಿದ್ದು ಅಂತ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರು. ನನ್ನ ಹತ್ರ ಒಂದು ವಿಡಿಯೋ ಇದೆ, ಇಲ್ಲಿ ನೋಡಿ. ಈ ಮುಲ್ಲಾ ಜೀಪಿನ ಪೆಟ್ರೋಲ್ ಟ್ಯಾಂಕಿಗೆ ಕಡ್ಡಿಗೀರಿ ಬೆಂಕಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ. ಈ ಮುಲ್ಲಾನ್ ಬಗ್ಗೆನೇ ನಾನು ಹೇಳಿದ್ದು. ಆದ್ರೆ ಇಲ್ಲೇ ನೋಡಿ ಸಿ.ಟಿ. ರವಿ ಎಡವಟ್ಟು ಮಾಡಿಕೊಂಡಿರೋದು. ಬಿಹಾರದ ರಸ್ತೆ ಅಪಘಾತದ ವಿಡಿಯೋವನ್ನ ನೀಟ್ ಹೋರಾಟದ ವಿಡಿಯೋ ಅಂತ ಬಿಡುಗಡೆ ಮಾಡಿದ್ದಾರೆ. ಮತ್ತೊಂದು ಕಡೆ ನೀಟ್ ವಿಚಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಪ್ರಿಯಾಂಕ್ ಖರ್ಗೆ ವೈಯಕ್ತಿಕ ಕದನವೂ ಏರ್ಪಟ್ಟಿದೆ. ನಿನ್ನೆ ಮಾತನಾಡಿದ್ದ ವಿಜೇಂದ್ರ ಪ್ರಿಯಾಂಕ್ ಖರ್ಗೆ ಅವರನ್ನ ನಾಲಾಯಕ್ ಅಂತ ಕರೆದಿದ್ರು. ಈ ಮಾತಿಗೆ ತಿರುಗೇಟು ಕೊಟ್ಟಿರುವ ಗೃಹ ಸಚಿವ ಫ್ರೀಡಂ ಪಾರ್ಕ್ಗೆ ಹೋಗೋದಕ್ಕೆ ಹೇಳಿ ಅಲ್ಲಿ 8,000 ಜನ ಸೇರಿದ್ರು ನಾವು ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೇವೆ ಅಂತ ನೋಡ್ಲಿ ಅಂತ ಸವಾಲ್ ಹಾಕಿದ್ರು. ಅವನ್ಯಾರೇ ಪ್ರಿಯಾಂಕಾ ಖರ್ಗೆ
ಆ ಮನುಷ್ಯನಿಗೆ ಏನಾರ ತಾಕತ್ತಿದ್ರೆ ದಮ್ಮಿದ್ರೆ ಅಥವಾ ಬೆಂಗಳೂರಲ್ಲಿ ಏನು ನಡೆದಿದೆ ನೋಡಲಿ. ವಿದ್ಯಾರ್ಥಿಗಳ ಹೋರಾಟದ ನೆಪದಲ್ಲಿ ಇವತ್ತು ಉಮರ್ ಖಾಲಿದ್ದು ಶಾರ್ಜಿಲ್ ಇಮಾಮ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ಈ 4 ಗೃಹ ಸಚಿವ ಎಲ್ಲಿ ಮಲ್ಕೊಂಡಿದ್ದಾನೆ ಅವನು ಅದನ್ನ ಕೇಳಿ. ಅಸಮರ್ಥ ಇದ್ದೀನಿ ಅಂದ್ಬಿಟ್ಟು ತೋರಿಸ್ಲಿಕ್ಕೆ ವಿಜೇಂದ್ರ ಅವರಿಗೆ ಫ್ರೀಡಮ್ ಪಾರ್ಕಿಗೆ ಹೋಗೋಕೆ ಹೇಳಿ. ಇವತ್ತೆಲ್ಲ ಸೇರ್ತಾ ಇದ್ದಾರೆ, ಒಂದು 8-10 ಸಾವಿರ ಜನ ಸೇರ್ತಾ ಇದ್ದಾರೆ ಅಲ್ಲಿ. ಧರ್ಮೇಂದ್ರ ಪ್ರಧಾನ್ ಅವ್ರ ಬಗ್ಗೆ ಈ ರಾಜೀನಾಮೆಯನ್ನು ಆಚರಿಸಲಿಕ್ಕೆ ಹೋಗಿ ನೋಡೋಕೆ ಹೇಳಿ ವಿಜೇಂದ್ರ ಅವರಿಗೆ. ನಾನು ಲಾಯಕ್ಕು ನಾಲಾಯಕ್ಕು ಅದೆಲ್ಲ ಸೆಕೆಂಡ್ರಿ. ಫಸ್ಟ್ ನೋಡೋಕೆ ಹೇಳಿ. ರಾಜೀನಾಮೆ ನಾನು ಕೊಟ್ಟಿಲ್ಲ, ಧರ್ಮೇಂದ್ರ ಪ್ರಧಾನ್ ಕೊಟ್ಟಿರೋದು. ಈ ನಡುವೆ ನೀಟ್ ಎಕ್ಸಾಮ್ ವಿರುದ್ಧ ಸಹಿ ಅಭಿಯಾನ ಶುರುವಾಗಿದೆ. ಚಿತ್ರ ಸಾಹಿತಿ ಕವಿರಾಜ್ ನೇತೃತ್ವದಲ್ಲಿ ಅಭಿಯಾನ ಆರಂಭಿಸಿದ್ದು, ನೀಟ್ ಬದಲು ಸಿಇಟಿ ಎಂಬ ಆಗ್ರಹ ಕೇಳಿಬಂದಿದೆ. ಕವಿಗಳು, ಸಾಹಿತಿಗಳು, ವಿದ್ಯಾರ್ಥಿಗಳ ಪೋಷಕರು ಇದಕ್ಕೆ ಸಹಿ ಹಾಕ್ತಿದ್ದಾರೆ. ಒಂದು ದಿನದಲ್ಲೇ 2,000ಕ್ಕೂ ಅಧಿಕ ಸಹಿ ಸಂಗ್ರಹವಾಗಿದೆ. ಅಶ್ವಿತ್, ಟಿವಿ9 ಚಿಕ್ಕಮಗಳೂರು.